ನಾವುಗಳು ನಾರ್ಮಲ್ ಮೀನ್ ಹಿಡಿಯೋ ತರ ಈ ಎಲೆಕ್ಟ್ರಿಕ್ ಮೀನ್ ಏನಾದ್ರು ಹಿಡಿಯಕ್ ಹೋದ್ರೆ ನಮ್ಮ ಪರಿಸ್ಥಿತಿ ಈ ತರ ಆಯ್ತದೆ. ನೋಡಿ, ಈ ವಾಯ್ಸ್ ನ ಪ್ರೊಡ್ಯೂಸ್ ಮಾಡಕ್ಕೆ ಹೆಂಗೆ ನಮ್ಮ ಬಾಡಿಲಿ ವೋಕಲ್ ಕಾರ್ಡ್ ಅನ್ನೋ ಆರ್ಗನ್ ಆಯ್ತು, ಈ ಮೀನಲ್ಲೂ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಕ್ಕೆ ಎಲೆಕ್ಟ್ರೋಸೈಟ್ ಅನ್ನೋ ಆರ್ಗನ್ ಇರ್ತದೆ. ಎಲ್ಲಾ ಟೈಮಲ್ಲೂ ಈ ಮೀನುಗಳು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಲ್ಲ. ಮೊದಲನೇದು ಅಂಟಿಂಗ್ಗೆ, ಇದ್ರ ಆಹಾರಕ್ಕೆ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿ ಅದನ್ನ ತಿಂತವೆ. ಎರಡನೇದು ಇದೇ ಜಾತಿ ಮೀನ್ನ ಅಟ್ರಾಕ್ಟ್ ಮಾಡಕ್ಕೆ ಮತ್ತೆ ಕಮ್ಯುನಿಕೇಶನ್ ಮಾಡಕ್ಕೆ. ಮೂರನೇದು ಇದಕ್ಕೇನಾದ್ರು ಅಪಾಯ ಅನ್ಸಿದಾಗ ಸೆಲ್ಫ್ ಡಿಫೆನ್ಸ್ಗೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತವೆ. ನೀವು ಕೇಳ್ಬೋದು, ಈ ಮೀನಲ್ಲಿ ಪ್ರೊಡ್ಯೂಸ್ ಆಗುವಂತ ಎಲೆಕ್ಟ್ರಿಸಿಟಿನ ನಾವು ಮೊಬೈಲ್ ಚಾರ್ಜರ್ಗೆ ಅಥವಾ ನಮ್ಮ ಮನೇಲಿ ಬಲ್ಬ್ ಉರಿಸ್ತೀವಲ್ಲ, ಇದಕ್ಕೆಲ್ಲ ಈ ಕರೆಂಟ್ನ ಬಳಸ್ಕೋಬೋದಾ ಅಂತ. ನೋಡಿ, ನಾವು ಡೈಲಿ ಯೂಸ್ ಮಾಡುವಂತ ವಸ್ತುಗಳು ಅಂದ್ರೆ ಚಾರ್ಜರ್ ಆಗಿರ್ಬೋದು, ಬಲ್ಬ್ ಆಗಿರ್ಬೋದು, ಇದಕ್ಕೆಲ್ಲ ಕರೆಂಟ್ ಸ್ಟೇಬಲ್ ಆಗಿ ಬರಬೇಕು, ಕಾನ್ಸ್ಟೆಂಟ್ ಆಗಿ ಬರಬೇಕು. ಆದ್ರೆ ಈ ಮೀನಿಂದ ಕಾನ್ಸ್ಟೆಂಟ್ ಆಗಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಲ್ಲ. ಜಸ್ಟ್ 2 ರಿಂದ 3 ಸೆಕೆಂಡ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಯ್ತದೆ. ಅದಾದ್ಮೇಲೆ ಮತ್ತೆ ಎಲೆಕ್ಟ್ರಿಸಿಟಿನ ಈ ಮೀನ್ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ 3 ರಿಂದ 4 ನಿಮಿಷ ರಿಕವರ್ ಆಗ್ಬೇಕು ಮತ್ತೆ.